Hello students, ನಾವು ಕ್ಲಾಸ್ 10 AP ಲೆಸನ್ ನ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಿದ್ವಿ. ಈಗ ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? 3 ಡಿಜಿಟ್ ನಂಬರ್ಸ್ ಸ್ಟಾರ್ಟ್ ಆಗೋದು 100 ಇಂದ. 100 ಇಂದ ಸ್ಟಾರ್ಟ್ ಆದ್ರೆ ಎಂಡ್ ಆಗೋದು 999. 100 ಇಂದ 999 ವರೆಗೂ ಎಷ್ಟು ನಂಬರ್ಸ್ 7 ಟೇಬಲ್ಸ್ ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಬೇಕು. ಸೊ ಫಸ್ಟ್ 100 ಡಿವೈಡ್ ಆಗುತ್ತೆ 7 ಟೇಬಲ್ಸ್ ಅಲ್ಲಿ? ಆಗೋದಿಲ್ಲ. ಡಿವೈಡ್ ಮಾಡಿ ಚೆಕ್ ಮಾಡಿ. 101 ಡಿವೈಡ್ ಆಗುತ್ತಾ? ಆಗೋದಿಲ್ಲ. 105 ಡಿವೈಡ್ ಆಗುತ್ತೆ 7 ಟೇಬಲ್ಸ್ ಅಲ್ಲಿ. ಸೊ 7 ಟೇಬಲ್ಸ್ ಅಲ್ಲಿ 105 ನ ನಾವು ಡಿವೈಡ್ ಮಾಡಿದ್ರೆ 7 1s 7, 3 35 ಆಗುತ್ತೆ. 7 5s 35, ರಿಮೈಂಡರ್ 0 ಬರುತ್ತೆ. ಸೊ ಫಸ್ಟ್ ನಂಬರ್ ಯಾವುದು? 105. ಸೊ ನೆಕ್ಸ್ಟ್ ನಂಬರ್ ಯಾವ್ದಿರುತ್ತೆ? 112, 117. ಸೊ ಆನ್. ಲಾಸ್ಟ್ ನಂಬರು 999. 999 7 ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ ಚೆಕ್ ಮಾಡಿ. 7 1s 7, 2 ರಿಮೈನಿಂಗ್ 9, 7 4s 28, 1 ರಿಮೈನಿಂಗ್, ಮತ್ತೆ 7 2s 14, 5 ರಿಮೈನಿಂಗ್. ಸೊ ರಿಮೈಂಡರ್ 5 ಬಂತಲ್ವಾ? ಸೊ 999 ಗೆ 5 ಮೈನಸ್ ಮಾಡಿದ್ರೆ 994. ಲಾಸ್ಟ್ ನಂಬರು 994. ಇವಾಗ AP ಸಿಕ್ಕಿದೆ. AP ಸಿಕ್ಕಿದ್ಮೇಲೆ ನಾವೇನ್ ಮಾಡಬೇಕು? ಹೌ ಮೆನಿ 3 ಡಿಜಿಟ್ ನಂಬರ್ಸ್, ಎಷ್ಟು ನಂಬರ್ ಡಿವೈಡ್ ಆಗುತ್ತೆ ಅಂತ ಕೇಳಿರೋದ್ರಿಂದ n ವ್ಯಾಲ್ಯೂ ಕಂಡುಹಿಡಿಯಬೇಕು. ಏನ್ ಫಾರ್ಮುಲಾ ಹಾಕೊಳ್ಳಿ? a ಪ್ಲಸ್ n ಮೈನಸ್ 1 ಇಂಟು d. an ಪ್ಲೇಸ್ ಅಲ್ಲಿ 994 ಈಕ್ವಲ್ಸ್ 105 plus n minus 1, d value 7. 994 minus 105 equals n minus 1 into 7. 994 minus 105. So subtraction ಮಾಡಿ. 14 minus 5 9, 8 8. 889 divided by 7 equals n minus 1. 889 divided by 7. 7 1s 7, 18 ಆಗುತ್ತೆ. ಈಗ 7 2s 14, ಸಬ್ಟ್ರಾಕ್ಟ್ ಮಾಡಿದ್ರೆ 4 ರಿಮೈನಿಂಗ್ 49, 7 7s 49. 889 divided by 7, 127 equals n minus 1 minus 1 shift ಆದ್ರೆ 127 plus 1 equals n. 127 plus 1 128 equals n. Next question, how many 2 digit numbers? 2 digit numbers start ಆಗೋದು 10 ಇಂದ end ಆಗೋದು 99. how many 2 digit numbers are divisible by 3? ಸೊ ಫಸ್ಟ್ 2 ಡಿಜಿಟ್ ನಂಬರ್ 10 ಇದೆ. 3 ಟೇಬಲ್ಸ್ ಅಲ್ಲಿ ಡಿವೈಡ್ ಆಗಲ್ಲ, ಅದು 3 ಇಂದ. ಫಸ್ಟ್ ಡಿವೈಡ್ ಆಗೋದು 12, 12, 15, ನೆಕ್ಸ್ಟ್ 18, ಸೊ ಆನ್. 99 3 ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. ಲಾಸ್ಟ್ ನಂಬರ್ 99. a ವ್ಯಾಲ್ಯೂ 12, d ವ್ಯಾಲ್ಯೂ 3, n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. an ವ್ಯಾಲ್ಯೂ 99. an ಫಾರ್ಮುಲಾ ಯೂಸ್ ಮಾಡಿ. an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು d. 99 ಈಕ್ವಲ್ಸ್ 12 ಪ್ಲಸ್ n ಮೈನಸ್ 1 ಇಂಟು 3. 99 ಮೈನಸ್ 12 ಈಕ್ವಲ್ಸ್ n minus 1 into 3. So subtract ಮಾಡಿ. 87 divided by 3 equals
n minus 1 ಡಿವೈಡ್ ಆದ್ರೆ ಆನ್ಸರು 29 ಬರುತ್ತೆ. 29 ಈಕ್ವಲ್ಸ್ n minus 1 minus 1 ಶಿಫ್ಟ್ ಆದಾಗ 29 plus 1 equals n. ವ್ಯಾಲ್ಯೂ ಆಫ್ n 30 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈಸ್ ಬಿಟ್ವೀನ್ 10 and 250? ಈಗ ಮಲ್ಟಿಪಲ್ಸ್ ಆಫ್ 4 ನೋಡ್ತಿದ್ದೀವಿ ಬಿಟ್ವೀನ್ 10 and 250. 10 and 250 ಮಧ್ಯ ಬರೋ ಫಸ್ಟ್ ಮಲ್ಟಿಪಲ್ ಆಫ್ 4 ಯಾವುದು? 12. 12 ಆದ್ಮೇಲೆ ನೆಕ್ಸ್ಟ್ 16, 20, 24 ಸೊ ಆನ್. ಎಲ್ಲಿವರೆಗೂ ಚೆಕ್ ಮಾಡಬೇಕು ನಾವು? 250 ಒಳಗಡೆ. 250 ಡಿವೈಡೆಡ್ ಬೈ 4. 4 6 are 24. 10 4 2s are 8 minus 2. ಈಗ 2 ರಿಮೈನಿಂಗ್ ಬಂತಲ್ಲ, 250 ಮೈನಸ್ 2 ಮಾಡ್ಕೊಳ್ಳಿ. 248 ಅಂದ್ರೆ 248 4 ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಈಗ AP ಸಿಕ್ಕಿದೆ. A ಈಕ್ವಲ್ಸ್ 12, B ಈಕ್ವಲ್ಸ್ 4, N ಈಕ್ವಲ್ಸ್ ಫೈಂಡ್ ಔಟ್ ಮಾಡಬೇಕು. AN ಈಕ್ವಲ್ಸ್ 248. AN ಫಾರ್ಮುಲಾ ಯೂಸ್ ಮಾಡಿ AN ಈಕ್ವಲ್ಸ್ A ಪ್ಲಸ್ n minus 1 into D. 248 equals 12 plus n minus 1 into 4. 248 minus 12 equals n minus 1 into 4. 248 minus 12. 236 divided by 4 equals n minus 1. 236 4 ಟೇಬಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ರೆ 4 5s 20, 36 ಆಯ್ತು. 4 9s 36. 59 equals n minus 1. minus 1 ಈ ಕಡೆ ಹೋದ್ರೆ plus 1. 59 plus 1 equals n. ವ್ಯಾಲ್ಯೂ ಆಫ್ n 60. ಇವತ್ತಿನ ಸಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.